Nowadays stress, anxiety, restlessness ತುಂಬಾ ಜಾಸ್ತಿ ಆಗ್ತಾ ಇದೆ. ಸೊ ಆಲ್ವೇಸ್ ದೇ ವಿಲ್ ಟೇಕ್ ದ ಮೆಡಿಸಿನ್ಸ್ ಆರ್ ಎಲ್ಸ್ ದೇ ವಿಲ್ ಬಿ ಇನ್ anxiety pills ಅಂತ ಹೇಳ್ತೀವಿ. ಸೊ ಅಪಾರ್ಟ್ ಫ್ರಮ್ ದಿಸ್, ಟು ಕಂಟ್ರೋಲ್ ಯುವರ್ ಮೈಂಡ್ ಆಕ್ಟಿವಿಟೀಸ್ ನಾವು ಏನ್ ಮಾಡಬಹುದು ಅಂತ ಅಂದ್ರೆ ವೆರಿ ಸಿಂಪಲ್ ಥಿಂಗ್, 5 ಎಲಿಮೆಂಟ್ಸ್ ಅಂತ ಹೇಳ್ತೀವಿ. ಸೊ ಮುದ್ರಾಸ್ ಅಂತ ಹೇಳ್ತೀವಿ. ಸೊ ಆಲ್ 5 ಎಲಿಮೆಂಟ್ಸ್ ಟುಗೆದರ್ ವಿ ಡೂ ಮುದ್ರಾಸ್ ಅಂತ ಹೇಳ್ತೀವಿ. ಫಸ್ಟ್ ಇಸ್ ಅಗ್ನಿ, ವಾಯು, ಆಕಾಶ, ಪೃಥ್ವಿ, ಜಲ. ಸೊ 5 ಎಲಿಮೆಂಟ್ಸ್ ಇಂದ ವಾಟ್ ವಿ ಆಲ್ ಆರ್ ಡೂಯಿಂಗ್ ಇಸ್ ಮುದ್ರಾಸ್ ಅಂತ ಹೇಳ್ತೀವಿ. ದೀಸ್ ಮುದ್ರಾಸ್ ವಿಲ್ ಹೆಲ್ಪ್ ಯು ಟು ರೆಡ್ಯೂಸ್ ಯುವರ್ ಓವರ್ ಎಕ್ಸೈಟ್ಮೆಂಟ್ ಮೆಂಟಲಿ ಅಂಡ್ ಆಲ್ಸೋ ಫಿಸಿಕಲಿ ಅಂತ ಹೇಳ್ತೀವಿ. ಸೊ ಏನ್ ಇಂಪಾರ್ಟೆಂಟ್ 3 ಥಿಂಗ್ಸ್ ಅಂತ ಅಂದ್ರೆ, ಇಂಪಾರ್ಟೆಂಟ್ 3 ಮುದ್ರಾಸ್ ಅಂತ ಅಂದ್ರೆ ಏನ್ ಮಾಡಬಹುದು ನಾವು ಅಂದ್ರೆ 3 ಇಂಪಾರ್ಟೆಂಟ್ ಮುದ್ರಾಸ್ ಅನ್ನ ನಿಮ್ಮ ರುಟೀನ್ ಆಕ್ಟಿವಿಟೀಸ್ ಅಲ್ಲಿ ಅಳವಡಿಸ್ಕೊಳ್ಳಿ ಅಂತ ಹೇಳ್ತೀವಿ. ಫಸ್ಟ್ ವಾಯು ಮುದ್ರಾ ಅಂತ ಹೇಳ್ತೀವಿ. ವಾಯು ಮುದ್ರಾ ಅಂತ ಬಂದಾಗ ಇಟ್ ಕಂಟ್ರೋಲ್ಸ್ ಯುವರ್ ರೆಸ್ಟ್ಲೆಸ್ನೆಸ್, ಇಟ್ ಕಂಟ್ರೋಲ್ಸ್ ಯುವರ್ ಆಂಗ್ಸೈಟಿ, ಇಟ್ ಕೀಪ್ಸ್ ಯುವರ್ ಮೈಂಡ್ ಇನ್ ಅ ರಿಲ್ಯಾಕ್ಸಿಂಗ್ ವೇ ಅಂಡ್ ಇಟ್ ಹೆಲ್ಪ್ಸ್ ಯು ಇನ್ ಥಿಂಕಿಂಗ್ ಇನ್ ಅ ಪಾಸಿಟಿವ್ ವೇ ಅಂತ ಹೇಳ್ತೀವಿ. ದಿಸ್ ಆರ್ ಆಲ್ ಮೈಂಡ್ ಅಂತ ಹೇಳ್ತೀವಿ. ಇಟ್ ಕಂಟ್ರೋಲ್ಸ್ ಯುವರ್ ಮೈಂಡ್ ಇನ್ ದಿಸ್ ವೇ. ಫಿಸಿಕಲಿ ಅಂತ ಬಂದಾಗ ಇಟ್ ಕಂಟ್ರೋಲ್ಸ್ ಯುವರ್ ಹಾರ್ಮೋನ್ಸ್ ಅಂಡ್ ಇಟ್ ಗಿವ್ಸ್ ಯು ರಿಲ್ಯಾಕ್ಸೇಷನ್ ಇನ್ ಯುವರ್ ಗ್ಯಾಸ್ಟ್ರಿಕ್ ಇಶ್ಯೂಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಇಸ್ ಹಕಿನಿ ಮುದ್ರಾ ಅಂತ ಹೇಳ್ತೀವಿ. ಹಕಿನಿ ಮುದ್ರಾ ಇಟ್ ಎನ್ಹಾನ್ಸಸ್ ಯುವರ್ ಬ್ರೈನ್ ಪವರ್ ಅಂತ ಹೇಳ್ತೀವಿ. ಇಟ್ ಹೆಲ್ಪ್ಸ್ ಯು ರಿಯಾಕ್ಟ್ ಇನ್ ಅ ಪಾಸಿಟಿವ್ ಮೈಂಡ್ ವಿತ್ ಅ ಪಾಸಿಟಿವ್ ರಿಯಾಕ್ಷನ್ ಇನ್ ಟರ್ಮ್ಸ್ ಇನ್ ಅ ಕಾಮಿಂಗ್ ಡೌನ್ ವೇ ಅಂತ ಹೇಳ್ತೀವಿ. ಅಂಡ್ ಆಲ್ಸೋ ಇಟ್ ಹೆಲ್ಪ್ಸ್ ಯು ಬೋತ್ ಇನ್ ಮೆಂಟಲಿ ಆಸ್ ವೆಲ್ ಆಸ್ ದ ಎಮೋಷನಲಿ ಅಂತ ಹೇಳ್ತೀವಿ. ರಿಲೇಶನ್ಶಿಪ್ ಇಶ್ಯೂಸ್ ಆಗಲಿ, ರೆಸ್ಟ್ಲೆಸ್ನೆಸ್, ಜಾಬ್ ಇಶ್ಯೂಸ್, ದಿಸ್ ಆರ್ ಆಲ್ ಕನ್ಫ್ಯೂಷನ್ಸ್ ಇಶ್ಯೂಸ್ ಇನ್ ದ ಹಕಿನಿ ಮುದ್ರಾ ವಿಲ್ ಹೆಲ್ಪ್ ಯು ಟು ಓವರ್ಕಮ್ ಫ್ರಮ್ ದಿಸ್ ಆಲ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಲಾಸ್ಟ್ ಇಸ್ ಜ್ಞಾನ ಮುದ್ರಾ ಅಂತ ಹೇಳ್ತೀವಿ. ಜ್ಞಾನ ಮುದ್ರಾ ಇಸ್ ಅ ಪವರ್ಫುಲ್ ಮುದ್ರಾ which calms down your nervous system, which calms down your mind, and also it helps you to stay in a ಪಾಸಿಟಿವ್ ಸ್ಟೇಟ್ ಆಫ್ ಮೈಂಡ್ ಅಂತ ಹೇಳ್ತೀವಿ. ಆಲ್ವೇಸ್ ಪೀಸ್ಫುಲ್ ಸ್ಟೇಟ್ ಆಫ್ ಮೈಂಡ್ ಸಿಗುತ್ತೆ ಇದರಿಂದ. ಸೊ ಆಲ್ವೇಸ್ ದೀಸ್ 3 ಮುದ್ರಾಸ್ ಯು ಶುಡ್ ಇನ್ವಾಲ್ವ್ ಇನ್ ಯುವರ್ ರುಟೀನ್ ಆಕ್ಟಿವಿಟೀಸ್. ಫಸ್ಟ್ ಇಸ್ ವಾಯು ಮುದ್ರಾ, ನೆಕ್ಸ್ಟ್ ಇಸ್ ಹಕಿನಿ ಮುದ್ರಾ, ಥರ್ಡ್ ಇಸ್ ಜ್ಞಾನ ಮುದ್ರಾ ಅಂತ ಹೇಳ್ತೀವಿ.